ಸಬ್ಮಿಟ್ ಮಾಡಿದೆ. ಇಡೀ ಚಾರ್ಜ್ ಶೀಟ್ ನಲ್ಲಿರುವಂತಹ ಪ್ರಮುಖ ಅಂಶಗಳು ಏನು ಗೊತ್ತಾ? ಯಂಗ್ ಇಂಡಿಯನ್ ಎಜೆಎಲ್ ಪ್ರಾಪರ್ಟೀಸ್ ಅಕ್ರಮದ ಮೂಲಕ 18 ಕೋಟಿ ಸಂಗ್ರಹದ ಆರೋಪ, 38 ಕೋಟಿ ನಕಲಿ ಬಾಡಿಗೆ ಸಂಗ್ರಹಿಸಿದ ಆರೋಪ, ನಕಲಿ ಜಾಹೀರಾತುಗಳ ಮೂಲಕ 21 ಕೋಟಿ ಸಂಗ್ರಹದ ಆರೋಪ. ನೋಡಿ, ಇದೆಲ್ಲವೂ ಕೂಡ ಪ್ರಮುಖ ಅಂಶಗಳು. ಕೇವಲ 50 ಲಕ್ಷ ರೂಪಾಯಿಗೆ ಪಡೆದುಕೊಂಡು 2,000 ಕೋಟಿಯಷ್ಟು ಇದರಲ್ಲಿ ಒಂದಷ್ಟು ವ್ಯವಹಾರಗಳಾಗಿದೆ ಅಂತೇಳಿ, ಅವ್ಯವಹಾರಗಳಾಗಿದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು ಸುಬ್ರಹ್ಮಣ್ಯಂ ನಾಯ್ಡು 2014ರಲ್ಲಿ. ರಂಜಿತ್, ನೋಡಿ, ಈಗ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಗಮನಿಸ್ತಾ ಇದ್ವಿ, ಮಾಹಿತಿ ಕೊಡೋದಾದ್ರೆ. ಖಂಡಿತ ನಾಗೇಂದ್ರ ಬಾಬು, ನೋಡಿ, ಇದು ಕಡಿಮೆ ಬೆಲೆಗೆ ಕ್ರಯ ಮಾಡಿ ಅದಾದ ನಂತರ ಅದನ್ನ ಇವರು ಅವ್ಯವಹಾರಕ್ಕೆ ಬಳಸಿಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಸುಬ್ರಹ್ಮಣ್ಯ ನಾಯ್ಡು ಅವರ ಗಂಭೀರ ಆರೋಪ ಆಗಿತ್ತು. ಯಂಗ್ ಇಂಡಿಯಾ ಎಜಿಎಲ್ ಪ್ರಾಪರ್ಟೀಸ್ ಅಕ್ರಮದ ಮೂಲಕ 18 ಕೋಟಿ ಸಂಗ್ರಹದ ಆರೋಪ ಈಗ ಚಾರ್ಜ್ ಶೀಟ್ ನಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಮಾಡಿ ಈಗ ಉಲ್ಲೇಖ ಮಾಡಿದ್ದಾರೆ. 25ನೇ ತಾರೀಕಿಗೂ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ಅಂಶಗಳ ಕುರಿತಾಗಿ ಈಗ ರಾಹುಲ್ ಗಾಂಧಿ ಮತ್ತೆ ಈ ಒಂದು ಹಗರಣದಲ್ಲಿ ಭಾಗಿಯಾದಂತ ಕಾಂಗ್ರೆಸ್ಸಿಗರು ಯಾರಿದ್ದಾರೆ, ಹಿರಿಯ ನಾಯಕರುಗಳು ಯಾರಿದ್ದಾರೆ, ಉತ್ತರವನ್ನ ಕೊಡಬೇಕಾದಂತ ಸಂದರ್ಭ ಈಗ ಅವರ ಮುಂದಿದೆ. 38 ಕೋಟಿ ನಕಲಿ ಬಾಡಿಗೆಯನ್ನ ಸಂಗ್ರಹಿಸಿದ್ದಾರೆ ಅನ್ನುವ ಗಂಭೀರ ಆರೋಪವೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು. ಇದಕ್ಕೆ ಪೂರಕವಾದಂತ ಸಾಕ್ಷಿಗಳು ಏನು, ಎವಿಡೆನ್ಸ್ ಏನೇನು ಇವರು ಲಗತ್ತಿಸಿದ್ದಾರೆ ಅದೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾದಂತ ವಿಚಾರ. ನಕಲಿ ಜಾಹೀರಾತಿನ ಮೂಲಕ ಸುಮಾರು 29 ಕೋಟಿ ಸಂಗ್ರಹ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪವೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು. ಸದ್ಯ ಇದನ್ನ ಹೇಗೆ ಕಾನೂನು ಹೋರಾಟದ ಮೂಲಕ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಇದರಲ್ಲಿ ಇದಾರಲ್ಲ, ಅವರೆಲ್ಲರೂ ಕೂಡ ಹೇಗೆ ಎದುರಿಸ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. 25ನೇ ತಾರೀಕು ಮುಂದಿನ ಇದರ ವಿಚಾರಣೆ ಇದೆ, ಈ ಪ್ರಕರಣದ ವಿಚಾರಣೆ ಇದೆ ಮುಂದಿನ 25ನೇ ತಾರೀಕಿಗೆ. ಸದ್ಯಕ್ಕೆ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳನ್ನ, ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಇಡಿ ಏನೇನು ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಹಿರಿಯ ತಲೆಗಳಿಗೆ ಈಗ ಕಾನೂನಿನ ಕಂಟಕ ಇನ್ನಷ್ಟು ಬಿಗಿಯಾಗಿದೆ. ಇದು ಮುಂದೆ ಯಾವ ಸ್ವರೂಪ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನಾಗೇಂದ್ರ ಬಾಬು ನಾವೆಲ್ಲ ಎದುರು ನೋಡಬೇಕಾಗಿದೆ. ಎಸ್, ಈಗ ನೋಡಿ ರಂಜಿತ್, ಪ್ರಮುಖವಾಗಿ ಇಲ್ಲಿ ಇರುವಂತ ಅಂಶ ಅಂತಂದ್ರೆ ಸಬ್ಮಿಟ್ ಮಾಡಿದೆ. ಇಡೀ ಚಾರ್ಜ್ ಶೀಟ್ ನಲ್ಲಿರುವಂತಹ ಪ್ರಮುಖ ಅಂಶಗಳು ಏನು ಗೊತ್ತಾ? ಯಂಗ್ ಇಂಡಿಯನ್ ಎಜೆಎಲ್ ಪ್ರಾಪರ್ಟೀಸ್ ಅಕ್ರಮದ ಮೂಲಕ 18 ಕೋಟಿ ಸಂಗ್ರಹದ ಆರೋಪ, 38 ಕೋಟಿ ನಕಲಿ ಬಾಡಿಗೆ ಸಂಗ್ರಹಿಸಿದ ಆರೋಪ, ನಕಲಿ ಜಾಹೀರಾತುಗಳ ಮೂಲಕ 21 ಕೋಟಿ ಸಂಗ್ರಹದ ಆರೋಪ. ನೋಡಿ, ಇದೆಲ್ಲವೂ ಕೂಡ ಪ್ರಮುಖ ಅಂಶಗಳು. ಕೇವಲ 50 ಲಕ್ಷ ರೂಪಾಯಿಗೆ ಪಡೆದುಕೊಂಡು 2,000 ಕೋಟಿಯಷ್ಟು ಇದರಲ್ಲಿ ಒಂದಷ್ಟು ವ್ಯವಹಾರಗಳಾಗಿದೆ ಅಂತೇಳಿ, ಅವ್ಯವಹಾರಗಳಾಗಿದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದು ಸುಬ್ರಹ್ಮಣ್ಯಂ ನಾಯ್ಡು 2014ರಲ್ಲಿ. ರಂಜಿತ್, ನೋಡಿ, ಈಗ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಗಮನಿಸ್ತಾ ಇದ್ವಿ, ಮಾಹಿತಿ ಕೊಡೋದಾದ್ರೆ. ಖಂಡಿತ ನಾಗೇಂದ್ರ ಬಾಬು, ನೋಡಿ, ಇದು ಕಡಿಮೆ ಬೆಲೆಗೆ ಕ್ರಯ ಮಾಡಿ ಅದಾದ ನಂತರ ಅದನ್ನ ಇವರು ಅವ್ಯವಹಾರಕ್ಕೆ ಬಳಸಿಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಸುಬ್ರಹ್ಮಣ್ಯ ನಾಯ್ಡು ಅವರ ಗಂಭೀರ ಆರೋಪ ಆಗಿತ್ತು. ಯಂಗ್ ಇಂಡಿಯಾ ಎಜಿಎಲ್ ಪ್ರಾಪರ್ಟೀಸ್ ಅಕ್ರಮದ ಮೂಲಕ 18 ಕೋಟಿ ಸಂಗ್ರಹದ ಆರೋಪ ಈಗ ಚಾರ್ಜ್ ಶೀಟ್ ನಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಮಾಡಿ ಈಗ ಉಲ್ಲೇಖ ಮಾಡಿದ್ದಾರೆ. 25ನೇ ತಾರೀಕಿಗೂ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ಅಂಶಗಳ ಕುರಿತಾಗಿ ಈಗ ರಾಹುಲ್ ಗಾಂಧಿ ಮತ್ತೆ ಈ ಒಂದು ಹಗರಣದಲ್ಲಿ ಭಾಗಿಯಾದಂತ ಕಾಂಗ್ರೆಸ್ಸಿಗರು ಯಾರಿದ್ದಾರೆ, ಹಿರಿಯ ನಾಯಕರುಗಳು ಯಾರಿದ್ದಾರೆ, ಉತ್ತರವನ್ನ ಕೊಡಬೇಕಾದಂತ ಸಂದರ್ಭ ಈಗ ಅವರ ಮುಂದಿದೆ. 38 ಕೋಟಿ ನಕಲಿ ಬಾಡಿಗೆಯನ್ನ ಸಂಗ್ರಹಿಸಿದ್ದಾರೆ ಅನ್ನುವ ಗಂಭೀರ ಆರೋಪವೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು. ಇದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಏನು, ಎವಿಡೆನ್ಸ್ ಏನೇನು ಇವರು ಲಗತ್ತಿಸಿದ್ದಾರೆ ಅದೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾದಂತ ವಿಚಾರ. ನಕಲಿ ಜಾಹೀರಾತಿನ ಮೂಲಕ ಸುಮಾರು 29 ಕೋಟಿ ಸಂಗ್ರಹ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪವೂ ಕೂಡ ಈ
ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು. ಸದ್ಯ ಇದನ್ನ ಹೇಗೆ ಕಾನೂನು ಹೋರಾಟದ ಮೂಲಕ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಇದರಲ್ಲಿ ಇದಾರಲ್ಲ ಅವರೆಲ್ಲರೂ ಕೂಡ ಹೇಗೆ ಎದುರಿಸ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. 25ನೇ ತಾರೀಕು ಮುಂದಿನ ಇದರ ವಿಚಾರಣೆ ಇದೆ, ಈ ಪ್ರಕರಣದ ವಿಚಾರಣೆ ಇದೆ ಮುಂದಿನ 25ನೇ ತಾರೀಕಿಗೆ. ಸದ್ಯಕ್ಕೆ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ವಿಚಾರಗಳನ್ನ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಇಡಿ ಏನೇನು ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಹಿರಿಯ ತಲೆಗಳಿಗೆ ಈಗ ಕಾನೂನಿನ ಕಂಟಕ ಇನ್ನಷ್ಟು ಬಿಗಿಯಾಗಿದೆ. ಇದು ಮುಂದೆ ಯಾವ ಸ್ವರೂಪ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನಾಗೇಂದ್ರ ಬಾಬು ನಾವೆಲ್ಲ ಎದುರು ನೋಡಬೇಕಾಗಿದೆ. ಎಸ್, ಈಗ ನೋಡಿ ರಂಜಿತ್, ಪ್ರಮುಖವಾಗಿ ಇಲ್ಲಿ ಇರುವಂತ ಅಂಶ ಅಂತಂದ್ರೆ ಸಬ್ಮಿಟ್ ಮಾಡಿದೆ. ಇಡೀ ಚಾರ್ಜ್ ಶೀಟ್ ನಲ್ಲಿರುವಂತಹ ಪ್ರಮುಖ ಅಂಶಗಳು ಏನ್ ಗೊತ್ತಾ? ಯಂಗ್ ಇಂಡಿಯನ್ ಎಜೆಎಲ್ ಪ್ರಾಪರ್ಟೀಸ್ ಅಕ್ರಮದ ಮೂಲಕ 18 ಕೋಟಿ ಸಂಗ್ರಹದ ಆರೋಪ, 38 ಕೋಟಿ ನಕಲಿ ಬಾಡಿಗೆ ಸಂಗ್ರಹಿಸಿದ ಆರೋಪ, ನಕಲಿ ಜಾಹೀರಾತುಗಳ ಮೂಲಕ 21 ಕೋಟಿ ಸಂಗ್ರಹದ ಆರೋಪ. ನೋಡಿ, ಇದೆಲ್ಲವೂ ಕೂಡ ಪ್ರಮುಖ ಅಂಶಗಳು. ಕೇವಲ 50 ಲಕ್ಷ ರೂಪಾಯಿಗೆ ಪಡೆದುಕೊಂಡು 2,000 ಕೋಟಿಯಷ್ಟು ಇದರಲ್ಲಿ ಒಂದಷ್ಟು ವ್ಯವಹಾರಗಳಾಗಿದೆ ಅಂತೇಳಿ, ಅವ್ಯವಹಾರಗಳಾಗಿದೆ ಅಂತೇಳಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದು ಸುಬ್ರಹ್ಮಣ್ಯಂ ನಾಯ್ಡು 2014ರಲ್ಲಿ. ರಂಜಿತ್, ನೋಡಿ, ಈಗ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಗಮನಿಸ್ತಾ ಇದ್ವಿ, ಮಾಹಿತಿ ಕೊಡೋದಾದ್ರೆ. ಖಂಡಿತ ನಾಗೇಂದ್ರ ಬಾಬು, ನೋಡಿ, ಇದು ಕಡಿಮೆ ಬೆಲೆಗೆ ಕ್ರಯ ಮಾಡಿ ಅದಾದ ನಂತರ ಅದನ್ನ ಇವರು ಅವ್ಯವಹಾರಕ್ಕೆ ಬಳಸ್ಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಸುಬ್ರಹ್ಮಣ್ಯ ನಾಯ್ಡು ಅವರ ಗಂಭೀರ ಆರೋಪ ಆಗಿತ್ತು. ಯಂಗ್ ಇಂಡಿಯಾ ಎಜಿಎಲ್ ಪ್ರಾಪರ್ಟೀಸ್ ಅಕ್ರಮದ ಮೂಲಕ 18 ಕೋಟಿ ಸಂಗ್ರಹದ ಆರೋಪ ಈಗ ಚಾರ್ಜ್ ಶೀಟ್ ನಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಮಾಡಿ ಈಗ ಉಲ್ಲೇಖ ಮಾಡಿದ್ದಾರೆ. 25ನೇ ತಾರೀಕಿಗೂ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ಅಂಶಗಳ ಕುರಿತಾಗಿ ಈಗ ರಾಹುಲ್ ಗಾಂಧಿ ಮತ್ತೆ ಈ ಒಂದು ಹಗರಣದಲ್ಲಿ ಭಾಗಿಯಾದಂತ ಕಾಂಗ್ರೆಸ್ಸಿಗರು ಯಾರಿದ್ದಾರೆ, ಹಿರಿಯ ನಾಯಕರುಗಳು ಯಾರಿದ್ದಾರೆ, ಉತ್ತರವನ್ನ ಕೊಡಬೇಕಾದಂತ ಸಂದರ್ಭ ಈಗ ಅವರ ಮುಂದಿದೆ. 38 ಕೋಟಿ ನಕಲಿ ಬಾಡಿಗೆಯನ್ನ ಸಂಗ್ರಹಿಸಿದ್ದಾರೆ ಅನ್ನುವ ಗಂಭೀರ ಆರೋಪವೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು. ಇದಕ್ಕೆ ಪೂರಕವಾದಂತ ಸಾಕ್ಷಿಗಳು ಏನು, ಎವಿಡೆನ್ಸ್ ಏನೇನು ಇವರು ಲಗತ್ತಿಸಿದ್ದಾರೆ ಅದೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾದಂತ ವಿಚಾರ. ನಕಲಿ ಜಾಹೀರಾತಿನ ಮೂಲಕ ಸುಮಾರು 29 ಕೋಟಿ ಸಂಗ್ರಹ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪವೂ ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು. ಸದ್ಯ ಇದನ್ನ ಹೇಗೆ ಕಾನೂನು ಹೋರಾಟದ ಮೂಲಕ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಇದರಲ್ಲಿ ಇದಾರಲ್ಲ ಅವರೆಲ್ಲರೂ ಕೂಡ ಹೇಗೆ ಎದುರಿಸ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. 25ನೇ ತಾರೀಕು ಮುಂದಿನ ಇದರ ವಿಚಾರಣೆ ಇದೆ, ಈ ಪ್ರಕರಣದ ವಿಚಾರಣೆ ಇದೆ ಮುಂದಿನ 25ನೇ ತಾರೀಕಿಗೆ. ಸದ್ಯಕ್ಕೆ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ವಿಚಾರಗಳನ್ನ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಇಡಿ ಏನೇನು ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಹಿರಿಯ ತಲೆಗಳಿಗೆ ಈಗ ಕಾನೂನಿನ ಕಂಟಕ ಇನ್ನಷ್ಟು ಬಿಗಿಯಾಗಿದೆ. ಇದು ಮುಂದೆ ಯಾವ ಸ್ವರೂಪ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನಾಗೇಂದ್ರ ಬಾಬು ನಾವೆಲ್ಲ ಎದುರು ನೋಡಬೇಕಾಗಿದೆ. ಎಸ್, ಈಗ ನೋಡಿ ರಂಜಿತ್, ಪ್ರಮುಖವಾಗಿ ಇಲ್ಲಿ ಇರುವಂತ ಅಂಶ ಅಂತಂದ್ರೆ